ಮನೆಗೆ ಮಕ್ಕಳೇ ಮಾಣಿಕ್ಯ ಹಾಗೂ ಕುಟುಂಬದ ಶಕ್ತಿ. ಬಾಲ್ಯದಿಂದಲೇ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ನುಡಿಸಿರಿ. ಸಂಭ್ರಮದಲ್ಲಿ ಆರೋಗ್ಯ, ಭಾಷೆ ಮತ್ತು ಅರಿವಿನ ಬೋಧನೆಗಳು ಜೀವನಕ್ಕೆ ಸ್ಫೂರ್ತಿ ನೀಡಲಿದೆ ಎಂದು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಹೇಳಿದರು. ಈ ಮಹತ್ವ ವಿಚಾರವನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸಲು ಉದ್ದೇಶದಿಂದ ನಮ್ಮ ಮಲೆನಾಡ ನುಡಿಸಿರಿ ಎಂಬ ಹೆಸರಿನಲ್ಲಿ ಪ್ರತಿ ತಿಂಗಳು ಒಂದು ನಿಗದಿತ ದಿನದಂದು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜಿಸಲು ಸಂಕಲ್ಪ ಮಾಡಿದ್ದೇವೆ. ಇಂದು ಕೇವಲ ಒಂದು ಸಭೆಯಲ್ಲ, ಒಂದು ಚಳುವಳಿ. ನಗರದ ಹೌಸಿಂಗ್ ಬೋರ್ಡ್ ಸಮೀಪದ ಬಸವಸ್ಫೂರ್ತಿ ಮನೆಯಂಗಳದಲ್ಲಿ ಮಕ್ಕಳೇ ನಡೆಸಿಕೊಡುವ ಮಲೆನಾಡ ನುಡಿಸಿರಿ 5ನೇ ತಿಂಗಳ ಕಾರ್ಯಕ್ರಮದಲ್ಲಿ ಭಾನುವಾರ ಸಂಜೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನುಡಿಸಿರಿ ಸಂಭ್ರಮದಲ್ಲಿ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ಪುಟಾಣಿಗಳ ಶಕ್ತಿ ಹೇಳತೀರಲಾಗದು. ನಿರೂಪಣೆ, ಸ್ವಾಗತ, ಪ್ರಾಸ್ತಾವಿಕ ನುಡಿಗಳನ್ನು ಅರಿತು ಆತ್ಮವಿಶ್ವಾಸದೊಂದಿಗೆ ವೇದಿಕೆಯಲ್ಲಿ ನಾಡಿನ ಬಸವಾದಿ ಶರಣರ ಪರಂಪರೆ ಹಿನ್ನೆಲೆ ತಿಳಿಸುವುದು ಸುಲಭವಲ್ಲದ ಮಾತಲ್ಲ ಎಂದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಅಂತ. ಮಕ್ಕಳ ತಜ್ಞ. ಸುಮಾರು 50 ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಆರೋಗ್ಯ ಗೃಹ ನಡೆಸ್ಕೊಂಡು ಬಂದಿದ್ದೀನಿ. ನಿಮ್ಮ ಮೆಚ್ಚಿನ ಸ್ನೇಹಿತರಾದ ಸುರೇಶ್ ಅವರು ಭಾಳ ದಿನಗಳಿಂದ ನನಗೆ ಪರಿಚಯ. ಅದರಲ್ಲೂ ಪ್ರೊಫೆಸರ್ ದಿವಂಗತ ಚಂದ್ರಯ್ಯ ನಾಯ್ಡು ಅಂತಿದ್ರು, ಅವ್ರ ಕಾಲದಿಂದ ನಾನು ಅವ್ರಿಗೆ ಪರಿಚಯ. ಅವರು ಹೋಟ್ಲ್ ಉದ್ಯಮಿಯಾಗಿ ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಬಹಳ ಅಪರೂಪ ಚಿಕ್ಕಮಗಳೂರಲ್ಲಿ. ನೂರಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ. ಇದು 5ನೇ ಮಲೆನಾಡು ನುಡಿಸಿರಿ ಅಂತ ಹೇಳಿ ಅವ್ರ ಮನೆಯಲ್ಲೇ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಉಪನ್ಯಾಸ ಕರೆಸ್ತಾರೆ, ಹಾಡುಗಾರರನ್ನ ಕರೆಸ್ತಾರೆ, ಹಾಸ್ಯಗಾರರನ್ನ ಕರೆಸ್ತಾರೆ. ಇಲ್ಲಿ ನೋಡಿದಾಗ ಮಲೆನಾಡು ಸಿರಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮ. ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಾರೆ ಇವರು, ವಿಶೇಷವಾದ. ನಾನು ಮಕ್ಕಳ ಡಾಕ್ಟ್ರು 50 ವರ್ಷ. ಅವರ ನಡೆ, ನುಡಿ, ಮಾತುಕತೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಮನೆಗೆ ಮಕ್ಕಳೇ ಮಾಣಿಕ್ಯ ನೋಡಿ. ಎತ್ತ ತಾಯಿ ಹೆಗ್ಗಣವ ಮುದ್ದು ಅಂತಾರಲ್ವ, ಅವ್ರನ್ನ ಹಿರಿಯರೆಲ್ಲ ಬಂದಿರ್ತಾರೆ, ಅಜ್ಜಿದೀರು ಬಂದಿರ್ತಾರೆ, ಅಮ್ಮದೀರು ಬಂದಿದ್ದಾರೆ ನೋಡಿ. ವಕೀಲರಾದ ಮಮತಾ ಅವರು ಮಾತನಾಡಿ, ನುಡಿಸಿರಿ ಸಂಭ್ರಮದಲ್ಲಿ ಪ್ರತಿ ತಿಂಗಳು ವಿಶೇಷ ಉಪನ್ಯಾಸಕರೊಂದಿಗೆ ಮಕ್ಕಳಿಗೆ ಆರೋಗ್ಯ, ಅರಿವು ಮತ್ತು ಆನಂದ ಉಂಟು ಮಾಡುವ ವಿಭಿನ್ನ ಪ್ರಯತ್ನ ನಡೆಸುತ್ತಿದೆ. ಅದರಂತೆ ಪ್ರತಿಯೊಂದು ಬಡಾವಣೆಗಳಲ್ಲಿ ಈ ರೀತಿ ವೇದಿಕೆ ನಿರ್ಮಿಸಿದ್ದಲ್ಲಿ ಮಕ್ಕಳಿಗೆ ಸ್ವಾಭಿಮಾನದ ಜೀವನ ಹಾಗೂ ಪರಸ್ಪರ ಸ್ನೇಹ ಸಮ್ಮಿಲನ ಸಾಧ್ಯವಾಗಲಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಮಲೆನಾಡ ನುಡಿಸಿರಿ ಅಂತ ಹೇಳಿ ಏನು ಸುರೇಶ್ ಅವರು ಇಲ್ಲಿ ಬಸವೇಶ್ವರ ಮೆಸ್ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಏನು ಫೇಮಸ್ ಇದ್ದಾರೆ, ಅವರು ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳಿಗೆ ಒಂದು ಬಾರಿ ಅಂತೇಳಿ ಪ್ರತಿ ತಿಂಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು 5ನೇ ಕಾರ್ಯಕ್ರಮ. ಇವತ್ತು ಬಹುಶಃ ನಾನು ಫಸ್ಟ್ ಗೆಸ್ಟಾಗಿ ಬಂದಿರೋವಂಥದ್ದು. ಇದರಲ್ಲಿ ವಿಶೇಷತೆ ಅಂತಂದರೆ ಮಕ್ಕಳೇ ನಡೆಸ್ಕೊಡೋವಂಥ ಕಾರ್ಯಕ್ರಮ. ಮತ್ತು ಪ್ರತಿ ತಿಂಗಳು ಕೂಡ ಹಲವಾರು ಜನಗಳನ್ನು ಕರೆಸಿ ವಿಶೇಷವಾದಂಥ ಉಪನ್ಯಾಸಗಳನ್ನು ಕೊಡಿಸುವಂಥ ಆರೋಗ್ಯ, ಅರಿವು, ಆನಂದ. ಇಲ್ಲಿ ಎಂಟರ್ಟೈನೂ ಇದೆ, ಅರಿವನ್ನು ಇದೆ, ಹೆಲ್ತ್ರದ ಬಗ್ಗೆನೂ ಉಪನ್ಯಾಸವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಬಹುಶಃ ಇದು ಮಕ್ಕಳಿಗೆ ಈ ಥರ ವೇದಿಕೆಯನ್ನು ಕೊಡೋದ್ರಿಂದ ಫ್ಯೂಚರಲ್ಲಿ ಅವರು ಇಂಡಿಪೆಂಡೆಂಟಾಗಿ ನಿಲ್ಲೋದಕ್ಕೆ, ಸ್ಟೇಜ್ ಫಿಯರ್ನ ಹೋಗಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಮೋರ್ ಅವರು ಏರಿಯಾದಲ್ಲಿ ಈ ಥರದ್ದು ಒಂದೊಂದು ಮಾಡಿಕೊಂಡ್ರೆ ಇಡೀ ಏರಿಯಾದವ್ರನ್ನ ಒಂದು ಕಡೆ ಸೇರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅವರಲ್ಲಿ ಒಂದು ಸ್ನೇಹ ಸಮ್ಮಿಳನ ಉಂಟಾಗೋ ರೀತಿಯಲ್ಲಿ ಮತ್ತು ಕಾನ್ಫಿಡೆಂಟನ್ನು ಬಿಲ್ಡಪ್ ಮಾಡೋದ್ರಲ್ಲಿ, ಪರಿಸರದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಮೂಡೋದಕ್ಕೆ ಪ್ರತಿ ಏರಿಯಾದಲ್ಲೂ ಈ ಥರದ್ದು ಒಂದೊಂದು ವೇದಿಕೆಗಳನ್ನು ಮಾಡ್ಕೊಳ್ಳೋದು ಬಹುಶಃ ಒಳ್ಳೆಯದು. ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮನುಕುಲ ಸಂಸ್ಕೃತಿಯ ವಿಚಾರ ವಿನಿಮಯ ಪರಸ್ಪರ ಮಾಡಿಕೊಳ್ಳಬೇಕು. ಮಕ್ಕಳಲ್ಲಿ ಶ್ರದ್ಧೆ, ಶಿಸ್ತು ಹಾಗೂ ಭಾರತೀಯ ಪರಂಪರೆ ಬೆಳೆಸುವ ಬೀಜ ಬಿತ್ತಿದಲ್ಲಿ ಸಮಾಜಕ್ಕೆ ಮಾದರಿಯಾಗುತ್ತಾರೆ ಎಂದರು. ಆತ್ಮವಿಶ್ವಾಸ, ನಮ್ಮ ಇಚ್ಛಾಶಕ್ತಿ ಒಳಗೆ ಏನಿರುತ್ತಲ್ಲ, ಎಲ್ಲವನ್ನ ಒಂದು ಮೋಡವಾಗಿ ಎಲ್ಲ ಸುತ್ತ ಆವರಿಸಿಕೊಂಡು ನಾವು ಏನ್ ನಮ್ಮಲ್ಲಿರೋ ಒಂದು ಎಬಿಲಿಟಿ, ನಮ್ಮಲ್ಲಿರೋ ಒಂದು ಉತ್ಸಾಹ, ಆ ಒಂದು ಉತ್ಸಾಹವನ್ನ ಎಚ್ಚರ ಮಾಡೋದಕ್ಕೆ ಈ ಶಿಸ್ತು, ಸಮಯ ಪ್ರಜ್ಞೆ, ಈ ತರದ ವಿಚಾರಗಳು ಈ ಕಾರ್ಯಕ್ರಮ. ಹಾಗಾಗಿ 2ನೇ ವಿಷಯ ಶಿಸ್ತು, ಶ್ರದ್ಧೆ, ಶಿಸ್ತು. ಈಗ 3ನೇ ವಿಷಯ, ನಾವೆಲ್ಲರೂ ಈ ತರ ಒಂದು ಕಾರ್ಯಕ್ರಮ ಬಂದಾಗ, ಅದರಲ್ಲೂ ವಿಶೇಷವಾಗಿ ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಏನು ನಡೀತದೆ, ಒಂದು ನಾವು ಅಬ್ಸರ್ವ್ ಮಾಡ್ಬೇಕು, ಏನು ಗಮನಿಸ್ಬೇಕಂದ್ರೆ ಪಂಚೇಂದ್ರಿಯಗಳಿಗೂ ಇಲ್ಲಿ ಒಂದು ಆಹ್ವಾದ ಅಂದ್ರೆ ಒಂದು ಟೇಸ್ಟ್ ಸಿಗುತ್ತೆ ನಿಮಗೆ. ಹೇಗೆ ಅಂತ ಕೇಳ್ಬೋದು. ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಕಿವಿಗಳಿಗೆ ಆನಂದವಾದ ಒಂದು ಗಾಯನ ಇತ್ತು ಅಲ್ವಾ, ಅದಲ್ಲದೆ ಈಗ ಕಣ್ಣಿಗೆ ನಾವೆಲ್ಲರೂ
ಪರಸ್ಪರ ಮಾತಾಡಿ ಒಂದು ಕಮ್ಯುನಿಕೇಶನ್ ಮಾಡಿ ಅಥವಾ ಒಂದು ಸಂದೇಶ ಸಂಪರ್ಕ ಮಾಡಿ ನಾವೆಲ್ಲರೂ ಕಣ್ಣಲ್ಲಿ ನಾವೆಲ್ಲ. ಪುಟಾಣಿ ಕುಮಾರಿ ಬೆನಕ ಶ್ರೇಷ್ಠ ಮಾತನಾಡಿ 12ನೇ ಶತಮಾನದ ಬಸವಣ್ಣ, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆ ತೆರೆದಿರುವ ಜೊತೆಗೆ ಅಸ್ಪೃಶ್ಯತೆ ವಿರುದ್ಧ ಚಳುವಳಿ ಮತ್ತು ಅನುಭವ ಮಂಟಪದ ಸ್ವವಿವರವನ್ನ ಎಳೆಯಾಗಿ ಬಿಚ್ಚಿಡುವ ಮೂಲಕ ಸಭಿಕರ ಮನಗೆದ್ದರು. ಇವತ್ತು ನಾನು ವಚನ ಸಾಹಿತ್ಯದ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲಿದ್ದೇನೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 12ನೇ ಶತಮಾನವು ಒಂದು ಸುವರ್ಣ ಯುಗವಾಗಿತ್ತು. ಈ ಯುಗದಲ್ಲಿ ಹುಟ್ಟಿಕೊಂಡಂತಹ ಒಂದು ಮಹತ್ ಸಾಹಿತ್ಯ ಪ್ರಕಾರವೇ ವಚನ ಸಾಹಿತ್ಯ. ವಚನ ಸಾಹಿತ್ಯ ಕೇವಲ ಸಾಹಿತ್ಯವಲ್ಲ, ಅದು ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಚಳವಳಿ, ಮಾನವೀಯ ಮೌಲ್ಯಗಳ ಮಹಾಗಂಗೆಯಾಗಿದೆ. ಹಾಗಾದ್ರೆ ವಚನ ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನದು ಜೇನುತುಪ್ಪ ಹೊಯ್ದರೆ ಸಿಹಿಯಾಗಬಲ್ಲದೆ ಕಹಿಯುವುದಯ್ಯ. ಜೇನುತುಪ್ಪ ಹೊಯ್ದರೆ ಸಿಹಿಯಾಗಬಲ್ಲದೆ ಕಹಿಯುವುದಯ್ಯ. ಶಿವಭಕ್ತರೆಲ್ಲದವರ ಕೂಡ ನಡೆಯಲಾಗದು ಕೂಡಲ ಸಂಗಮ ದೇವ. ಇದು ಒಂದು ವಚನದ ಗದ್ಯ ರೂಪ. ಹೀಗೆ ಇದೇ ವಚನವನ್ನ ನಾವು ಪದ್ಯ ರೂಪದಲ್ಲೂ ಸಹ ಹೇಳಬಹುದು. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನದು ಜೇನುತುಪ್ಪ ಹೊಯ್ದರೆ ಆಕಳ ಹಾಲನದು ಜೇನುತುಪ್ಪ ಹೊಯ್ದರೆ ಸಿಹಿಯಾಗಬಲ್ಲದೆ ಕಹಿಯ ಹೃದಯ. ಸಿಹಿಯಾಗಬಲ್ಲದೆ ಕಹಿಯ ಹೃದಯ. ಮಲೆನಾಡ ನುಡಿಸಿರಿ ಇದ್ರದ್ದು ವಿಶೇಷತೆ ಏನಂದರೆ ಮಕ್ಕಳಿಂದ ನಡೆಸ್ಕೊಂಡು ಬಂದಿರುವಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಸುರೇಶ್ ಅವರು ಒಂದು ಹೊಸ ಮೆಸೇಜ್ನ ನಮ್ಮ ಜನರಿಗೆ ಕೊಡ್ತಾ ಬಂದಿದ್ದಾರೆ. ನಾವು ಬೆಳೆದಿರೋ ಅಂಥ ಒಂದು ಚಿಕ್ಕ ಮೆಸ್ಸಿಂದ ಸ್ಟಾರ್ಟ್ ಮಾಡಿ ಇಷ್ಟು ಬೆಳೆದಿರೋ ಅಂಥ ಈ ಊರಿಗೆ, ಈ ಜನಕ್ಕೆ, ಈ ಏರಿಯಾದ ಜನಕ್ಕೆ ವಾಪಸ್ ಏನಾದರೂ ಕೊಡಬೇಕು ಅನ್ನೋದು ಅವ್ರದ್ದೊಂದು ಅನುಭವ. ಸೊ ಅದಕ್ಕೋಸ್ಕರ ಇವತ್ತಿಂದ ನಾನೀಗ ಬರ್ತಿರೋದು 5ನೇ ಕಾರ್ಯಕ್ರಮ. ನಾನು 3 ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ನ ಬೇರೆ ಬೇರೆ ಕ್ಷೇತ್ರಗಳಿಂದ, ಅದು ಸಾಂಸ್ಕೃತಿಕ ಆಗಲಿ, ಅದು ಸಂಗೀತ ಆಗಲಿ, ಜಾನಪದ ಆಗಲಿ, ಬೇರೆ ಕಡೆಯಿಂದ ಕರ್ಕೊಬಂದು ನಮ್ಮ ಜನರಿಗೆ ಅದರದ್ದು ಒಂದು ಅನುಭವವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮ ತುಂಬ ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂದೆ ಒಂದು ದೊಡ್ಡದಾಗಿ ಬೆಳೆದು ಒಂದು ರಿಯಾಲಿಟಿ ಶೋ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ತುಂಬ ಒಳ್ಳೆ ಮನಸ್ಸಿಂದ ಸುರೇಶ್ ಅಣ್ಣವರು ಇದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಒಳ್ಳೆ ಊಟ ಕೂಡ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು, ಎಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ವಿನಂತಿಸ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ಇವಾಗ ಕಾರ್ಯಕ್ರಮಕ್ಕೆ. ಸುರೇಶ್ ಅಣ್ಣವ್ರಿಗೆ ಎಸ್ಪೆಷಲಿ ಥ್ಯಾಂಕ್ ಯು. ಇಂಥ ಒಳ್ಳೆ ಕಾರ್ಯಕ್ರಮ ನಮ್ಮ ಜನರಿಗೆ ನೀವು ತರ್ತಾ ಇದ್ದೀರಾ. ಇದೇ ವೇಳೆ ಪ್ರಸಿದ್ಧ ಗಾಯಕಿ ಸ್ನೇಹಲತಾ ದೇವಂಗಿ ಗೀತ ಗಾಯನ ಹಾಗೂ ಹಾಸ್ಯ ಕಲಾವಿದ ನಿಶ್ಚಲ್ ಅವರಿಂದ ಮ್ಯಾಜಿಕ್ ಶೋ ಕಾರ್ಯಕ್ರಮ ನಡೆಯಿತು. ಆದರ್ಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಶ್ರಯ ಫೌಂಡೇಶನ್ ಸಂಸ್ಥಾಪಕಿ ಡಾಕ್ಟರ್ ವರ್ಷಾ, ಮಲೆನಾಡು ನುಡಿಸಿರಿ ಅಧ್ಯಕ್ಷ ಸುರೇಶ್, ಪಿಡಿಒ ನಳಿನ, ವಿಶ್ವನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀನಿಧಿ ನಿರೂಪಿಸಿದರು, ಮೋನಿಶಾ ಪ್ರಾರ್ಥಿಸಿದರು, ದೇವಂತ್ ಸ್ವಾಗತಿಸಿದರು, ಭುವನ್ ವಂದಿಸಿದರು.